ನೋಡಿ, ಒಂದು ಹಳ್ಳಿಯಲ್ಲಿ ಒಂದು ಪಲ್ಲಕ್ಕಿ ಮಾಡಬೇಕಾದ್ರೆ ಕನಿಷ್ಠ ಅಂದರೆ 2 ಲಕ್ಷ ಆಗ್ತದೆ. ಆ 2 ಲಕ್ಷ ಯಾರು ಪ್ರತಿಯೊಬ್ಬ ಕುಟುಂಬದವರು 500, 1000, 2000, 3000, 5000 ಹಾಕ್ಕೊಂಡು ಒಂದು ಪಲ್ಲಕ್ಕಿ ಮಾಡಿಕೊಂಡು ಊರವರೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಕಾರ್ಯಕ್ರಮದಲ್ಲಿ ಅದ್ಧೂರಿಯಾಗಿ ತಾತಯ್ಯನವರ ಕೀರ್ತನೆಗಳನ್ನು, ತಾತಯ್ಯನವರು ಒಂದೇ ಜಾತಿಗೆ ಸೀಮಿತ ಅಲ್ಲ, ಯಾಕಂದರೆ ಆ ಭಜನೆಗೆ ಬಂದಂಥವರು ಜಾತ್ಯತೀತವಾಗಿ ಬಂದಿದ್ದರು, ಪಕ್ಷಾತೀತವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದ್ಧೂರಿಯಾಗಿ ಆ ಕಾರ್ಯಕ್ರಮ ಆಯಿತು. ಆ ಒಂದು ಸಂದರ್ಭದಲ್ಲೂ ಸಹ 2 ಗಂಟೆಗೆ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ, ಕರ್ನಾಟಕ ಸರ್ಕಾರದ ವತಿಯಿಂದ ದೇವಸ್ಥಾನದ ಆವರಣದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇತ್ತು. ನಾವು ಆ ಪಲ್ಲಕ್ಕಿಗಳೆಲ್ಲ ಅಲ್ಲಿ ಹೋಗೋದಕ್ಕೆ ತಡವಾಯಿತು. 60 ಪಲ್ಲಕ್ಕಿಗಳು BB ರಸ್ತೆ ಮುಖೇನ ಬಜಾರ್ ರಸ್ತೆ, ಗಂಗನಗುಡಿ ರಸ್ತೆ ಮುಖಾಂತರ ಅಲ್ಲಿ ಹೋಗೋ ಒಳಗಡೆ 3-3:30 ಆಯಿತು. ಶಾಸಕರಿಗೆ 4 ಗಂಟೆಗೆ ಅಲ್ಲಿಗೆ ಹೋಗಬೇಕಾಗಿತ್ತು. 4 ಗಂಟೆಗೆ ಹೋಗಬೇಕಾಗಿದ್ದರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ತು. ಅಲ್ಲಿ ಹೋದ ತಕ್ಷಣ ಶಾಸಕರು ಆ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು, ನನಗೆ ಬೇಗ ತೆರವು ಮಾಡಿಕೊಡಿ ಅಂತ ಕೇಳಿದರು. ಯಾಕಂದರೆ ತಾಲೂಕಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ವಿ. ಶಾಸಕರು, ಸ್ಥಳೀಯ ಶಾಸಕರು, ಒಂದು ಬಲಿಜ ಜನಾಂಗದವರು ಸಹ ಇದ್ದರು. ರಾಜ್ಯ ಸರ್ಕಾರ ಮಾಡ್ತಾ ಇರೋದರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಅಲ್ಲಿ ಭಾಗವಹಿಸಬೇಕು, ನಾನು ಅಲ್ಲಿ ಅತಿಥಿ ಅಂಥೇಳಿ ಇಲ್ಲಿಂದ ಹೋದಾಗ ಅಲ್ಲಿ ಆತನ ಮಾತಾಡೋದಕ್ಕೆ ಬಿಟ್ಟಿಲ್ಲ. ಕೆಲವರು ಅವರು ಯಾರು ಮಾತಾಡೋಕ್ಕೆ ಬಿಟ್ಟಿಲ್ಲ. ನಿಜವಾಗಲೂ ಅವರು ಅರ್ಹನಲ್ಲ, ಜನಾಂಗದ ಒಬ್ಬ ಪ್ರತಿನಿಧಿನೇ ಅಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಇದ್ರೂ ರಾಜ್ಯ ಮಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೋದ್ರಲ್ವ, ಅದು ಅವ್ರು ಖುಷಿ ಬೀಳಬೇಕಾಗಿತ್ತು. ನೋಡಪ್ಪ, ಪ್ರದೀಪ್ ಈಶ್ವರು ಒಬ್ಬ ಶಾಸಕರಾಗಿ ಅವರೂರಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಇಡೀ ರಾಜ್ಯದಲ್ಲೇ ಎಲ್ಲಿ ಮಾಡಿಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದಂಗೆ. ನಾನು ಬಲಿಜ ಜನಾಂಗಕ್ಕೆ ಕೇಳ್ತೀನಿ, ಇಡೀ ರಾಜ್ಯದಲ್ಲೇ ಯಾರೂ ಅಷ್ಟು ಅದ್ಧೂರಿ ಕಾರ್ಯಕ್ರಮ ಮಾಡಿಲ್ಲ. ಕನಿಷ್ಠ ಅಂದರೆ ಪ್ರತಿಯೊಬ್ಬ ಬಡ ಬಲಿಜಿಗ ಕೂಡ 500,000 ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಆಗಬೇಕಂದ್ರೆ. ಒಬ್ಬರಿಂದ ಆ ಕಾರ್ಯಕ್ರಮ ಆಗಿಲ್ಲ. ಶ್ರೀಮಂತರು ಎಷ್ಟೇ ಇರ್ಬೋದು, ಒಂದು ಪಲ್ಲಕ್ಕಿ ತರಬೇಕಾದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿದ್ರೂ, ಆಯೋಜನೆ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ರೆ ನೀವು ಅವಮಾನ ಮಾಡ್ತೀರಲ್ಲ. ಯಾವ ಧರ್ಮ? ಯಾವ ಧರ್ಮ ರೀ? ಅಲ್ಲ, ಯಾವ ಧರ್ಮ ಅಲ್ಲ. ದಯವಿಟ್ಟು PC ಮೋಹನ್ ಅಣ್ಣ ಅಲ್ಲ, ತಾರಾ ಅಲ್ಲ, ಯಾರೂ ಅಲ್ಲ. ವೇದಿಕೆ ಮುಂಭಾಗದಲ್ಲಿ ಕಿಡಿಗೇಡಿಗಳಿದ್ದಾರಲ್ವಾ, ಅವ್ರೇನೂ ಮಾಡಿರಲ್ಲ. ಓಪನ್ ಆಗಿ ಹೇಳ್ತೀನಿ, ಅವರೇನು ಯಾವ ಪಲ್ಲಕ್ಕಿನೂ ಮಾಡಿರಲ್ಲ. ಅವರು ನೇರವಾಗಿ ಬೆಂಕಿ ಹಚ್ಚೋದಕ್ಕೆ ಹೋಗಿದ್ದಾರಷ್ಟೇ. ಚೆನ್ನಾಗಿದ್ದೀವಿ ನಾವೆಲ್ಲನೂ, ಬೆಂಕಿ ಹಚ್ಚೋದಕ್ಕೆ ಹೋಗಿದ್ದಾರಷ್ಟೇ. ಯಾರು ಏನು ತಪ್ಪಿಲ್ಲ. ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತಾಯಿದೆ. PC ಮೋಹನ್ ಅಣ್ಣ ಹೊಗಳಿದ್ದಾರೆ ಅವರು ಆ ಕಾರ್ಯಕ್ರಮದಲ್ಲಿ. ದಯವಿಟ್ಟು ಇನ್ನು ಮುಂದೆ ಯಾರೂ ಈ ರೀತಿ ಮಾಡಬಾರ್ದು ರಾಜ್ಯದಲ್ಲಿ, ಯಾರು. ಯಾಕಂದರೆ ಅವರಿಬ್ಬರು ನಮಗೆ 2 ಕಣ್ಣಿದ್ದಂಗೆ. ದಯವಿಟ್ಟು ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬೇಕಂದ್ಬಿಟ್ಟು ನಾನು ಇಡೀ ರಾಜ್ಯದ ಎಲ್ಲ ಬಲಿಜ ಜನಾಂಗಕ್ಕೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಭೂ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕರು, ಈ ಬಲಿಜ ಸಂಘ 2Aಗೆ ಸೇರಬೇಕು ಅಂತ ಸುಮಾರು ವರ್ಷಗಳಿಂದ ಇದು ನಡೀತಾ ಇದೆ. ಯಾಕಂದರೆ 91, 92ರಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲೇ CV ವೆಂಕಟರಾಯಪ್ಪನವರು ಬಾಗೇಪಲ್ಲಿಯಲ್ಲಿ ಶಾಸಕರಾಗಿದ್ದಾಗ ಕೂಡ ಕ್ಯಾಂಪಸಲ್ಲಿ ಇಡೀ ರಾಜ್ಯದ ಬಲಿಜ ಸಂಘಟನಾ ಸಮ್ಮೇಳನ ನಡೀತು. ಆವಲು ಕೂಡ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅಂದಿನಿಂದ ಇದುವರೆಗೂ ಕೂಡ 2Aಗೆ ಸೇರಬೇಕು ಅಂತಕ್ಕಂಥ ಒಂದು ವಿಚಾರ ನಡೀತಾನೆ ಇದೆ, ಹೋರಾಟ ನಡೀತಾನೆ ಇದೆ. ತದನಂತರ ಕೂಡ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಯಾವತ್ತು ಎಜುಕೇಷನ್ಗೆ 2A ಆಯಿತು ಅಂತ ಅದ್ರ ಬಗ್ಗೆ ಯಾರ್ಯಾರು ಎಲ್ಲರೂ ಕೂಡ, ನಾವು ಕೂಡ ಇಲ್ಲಿಂದ ಸಾವಿರಾರು ಜನ ಚಿಕ್ಕಬಳ್ಳಾಪುರದಿಂದ ಎಲ್ಲ ಮುಖಂಡರು ಕೂಡ ಹೋಗಿ ಆವತ್ತು ನಮ್ಮ ಯಡಿಯೂರಪ್ಪನವರು ಎಜುಕೇಷನ್ಗೆ ಮಾತ್ರ 2Aಗೆ ಸೇರಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ 2Aಗೆ ಸೇರಬೇಕು ಅಂತಕ್ಕಂಥದ್ದು ಸಮ್ಮೇಳನಗಳು ರಾಜ್ಯ ಮಟ್ಟದಲ್ಲಿ ನಡೀತಾನೆ ಇದೆ. ಆದರೂ ಕೂಡ ಕಾರಣಾಂತರದಿಂದ ನಮ್ಮ ಬಲಿಜ ಜನಾಂಗದ ಒಗ್ಗಟ್ಟಿನ ಕೊರತೆನೋ ಇಲ್ಲ ನಾವು ಜನಸಂಖ್ಯೆ ಕಮ್ಮಿ ಇದ್ದೀವಿ ಅನ್ನೋ ಉದ್ದೇಶಕ್ಕೋ ನಮಗೆ 2A ಸಿಗಲಿಲ್ಲ. ಇವತ್ತು ಪ್ರದೀಪ್ ಈಶ್ವರ್ ಅವರು ಮೊನ್ನೆ ತಾತೆಯ ಜಯಂತಿ ದಿವಸ ಅವೆಲ್ಲ ಇದ್ದರೂ ಕೂಡ ಅವ್ರು ಮಾತಾಡುವಾಗ ಜಯಂತಿ ಕೂಡ ಚೆನ್ನಾಗಿ ವಿಜೃಂಭಣೆಯಿಂದ ಚೆನ್ನಾಗಿ ನಡೀತು. ಅವರು ಕೂಡ ಮಾತಾಡುವಾಗ ಹೇಳೋದು, ಮುಂದೆ ಎಜುಕೇಷನ್ ಕೊಟ್ಟಿದ್ದಾರೆ,
ನಾವು ಓದೋವಾಗ ಕೂಡ ಎಜುಕೇಷನ್ಗೆ ಅವಕಾಶ ಇರಲಿಲ್ಲ. ಇವತ್ತು ಸಿಕ್ಕಿದೆ. ಆದರೂ ಕೂಡ 2Aಗೆ ಇನ್ನೂ ನಮ್ಮ ಜನಾಂಗಕ್ಕೆ ಅನುಕೂಲ ಆಗಬೇಕು, 2Aಗೆ ಸೇರಿಸುವಂಥ ಪ್ರಯತ್ನ ನಾನು ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು, ವಾಗ್ದಾನವನ್ನು ಕೂಡ ಮೊನ್ನೆ ಸಭೆಯಲ್ಲಿ ಕೊಟ್ಟಿದ್ದಾರೆ. ಅದೇ ಉತ್ಸಾಹದಿಂದ ನಾವು ಬೆಂಗಳೂರಿಗೆ ತೆರಳಬೇಕು. ಅಲ್ಲಿ ಕೂಡ ರಾಜ್ಯ ಮಟ್ಟದ ಸರ್ಕಾರಿ ಕಾರ್ಯಕ್ರಮ ಇದೆ, ಅದರಲ್ಲಿ ನಾನು ಭಾಗವಹಿಸಬೇಕು ಅಂತ ಪ್ರದೀಪ್ ಈಶ್ವರ್ ಅವರು ಉತ್ಸಾಹದಿಂದ ಇಲ್ಲಿಂದ ತೆರಳಿದಾಗ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನಾಗಿದೆ ಅಂತ ತಾವೆಲ್ಲರೂ ಕೂಡ ಎಲ್ರಿಗೂ ಗಮನ ಬಂದಿದೆ. ಯಾಕಂತಂದರೆ ಇವ್ರು ಮಾತಾಡೋವಾಗ, ಪ್ರದೀಪ್ ಮಾತಾಡೋವಾಗ ಕೆಳಗಡೆ ಕೂತಿದ್ದಂಥ ಜನ ಒಂದು ಪ್ರಚೋದನೆ. ಸಾಮಾನ್ಯವಾಗಿ ಯಾರೋ ಮಾತಾಡುವಾಗ ಕೆಲವು ಕಿಡಿಗೇರಿಗಳು ಅದ್ರ ಬಗ್ಗೆ ಅವರಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದು ಅಲ್ಲಿರ್ತಕ್ಕಂಥವರು ದೊಡ್ಡವರಾದವರು ಕೂಡ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಆವಾಗ ಇವರು ಕೂಡ ಸ್ವಲ್ಪ ವಿಚಲಿತರಾಗಿ ಏನು ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಮಾತಾಡೋ ದೃಷ್ಟಿಯಲ್ಲಿ ಸ್ವಲ್ಪ ಮಾತಾಡಿದ್ರು. ಅಂದರೆ ಯಾಕೆ ಮಾತಾಡಿದ್ರು ಅಂತ ಕೂಡ ನಾವು ಯೋಚನೆ ಮಾಡ್ಬೋದು. ಆ ಥರ ಮಾತಾಡಬೇಕಾದ್ರೆ ಒಬ್ಬ ಸಭೆಯಲ್ಲಿ ಒಬ್ಬ ಶಾಸಕರು ಆ ಥರ ಮಾತಾಡಬೇಕಾದ್ರೆ ಅಲ್ಲಿ ಥರ ಪ್ರಚೋದನೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂತಂದರೆ ನಾವು ದುರಾದೃಷ್ಟ, ಬಲ್ಲಿಗರ ಜನಾಂಗಕ್ಕೆ ಕರ್ನಾಟಕದಲ್ಲಿ ನಿಜವಾಗಲೂ ಕೂಡ ನಾವು ಶೋಷಿತರೇ ಅಂತ ಹೇಳ್ಬೋದು ಅಂತ ನಾನು ಕೊಡ್ತೀನಿ. ಯಾಕಂತಂದರೆ ಮೊದಲಿಗೆ ಸುಮಾರು 5 ಜನ 6 ಜನ ಶಾಸಕರು ಇರ್ತಾಯಿತ್ತು, 8 ಜನ 6 ಜನ 5 ಜನ ಈ ಥರ ಪ್ರತಿಯೊಂದು ಈ ವಿಧಾನಸಭೆಯಲ್ಲಿ ಇರ್ತಾಯಿತ್ತು. ಇವತ್ತು ಕರ್ನಾಟಕದಲ್ಲಿ ಏಕೈಕ ಶಾಸಕರು, ಬಲ್ಲಿಗ ಜನಾಂಗದ ಏಕೈಕ ಶಾಸಕರು ಅಂದರೆ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಅವರು. ಇಡೀ ಕರ್ನಾಟಕದಲ್ಲಿ ಲೋಕಸಭಾ ಸದಸ್ಯರು ಯಾರಾದಿದೆ ಅಂದರೆ ಒಬ್ಬ PC ಮೋಹನ್ ರಾವ್. ಆ ಮಟ್ಟಕ್ಕೆ ನಾವಿದ್ದೀವಿ. ಆದರೂ ಕೂಡ ಇವತ್ತು ಏನು 2Aಗೆ ಸೇರಬೇಕು ಅನ್ನೋ ಒಂದು ವಿಚಾರದಲ್ಲಿ ಅಲ್ಲಿ ಏನು ವಾದ ವಿವಾದಗಳಾಗಿದೆ ಅಂತಂದರೆ ಅದು ನಿಜವಾಗಲೂ ನಮ್ಮ ಜನಾಂಗದ ನಮ್ಮ ದುರದೃಷ್ಟ. ನಲ್ಲಿದ್ದಂಥ ಮುಖಂಡರು ಕೂಡ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು, ಅದು ಆಗಲಿಲ್ಲ. ಅದನ್ನು ಪ್ರಚಾರ ಆಗಿದೆ, ಇದು ಎಲ್ಲ ಟಿ ವಿಗಳಲ್ಲೂ ಬಂತು. ಯಾಕಂದರೆ ಇದೇನು ಹೇಳುತ್ತೆ ಅಂದರೆ ಬಲ್ಲಿಗರಲ್ಲಿ ಒಗ್ಗಟ್ಟಿಲ್ಲ ಅಂತ ತೋರಿಸ್ತಕ್ಕಂಥ ಒಂದು ಚಿತ್ರಣ ಕೂಡ ಇದನ್ನು ಪ್ರತಿಬಿಂಬಿಸುವಂಥದ್ದನ್ನು ಮಾಡಿದೆ. ಯಾಕಂತಂದರೆ ಲೋಕಸಭಾ ಸದಸ್ಯರಾಗಲಿ, ನಮ್ಮ ಶಾಸಕರಾಗಲಿ, ನಮ್ಮ ಜನಾಂಗ ವಿಷಯ ಬಂದಾಗ ಇಬ್ಬರು ಒಗ್ಗಟ್ಟಿಂದ ಕೆಲಸ ಮಾಡಬೇಕು. ಇರೋದೇ ಇಬ್ಬರು. ನಿಮ್ಮಲ್ಲಿ ಒಬ್ಬರು ಅದೇನು ಗಾದೆ ಇದೆ, ಎತ್ತು ನೀರುಗೆಳೀತು ಕೋಣ ನೀರುಗೆಳೀತು ಅಂತ. ಆ ಥರ ಆಗದಿರ ನೀವಿಬ್ಬರು ಪ್ರಯತ್ನ, ನಿಮ್ಮ ಕೈಲಾದಷ್ಟು ಲೋಕಸಭಾ ಸದಸ್ಯಂತ PC ಮೋಹನ್ ರಾವ್ ಇರ್ಬೋದು, ನಮ್ಮ ಪ್ರದೀಪ್ ಅವರು, ಇವರು ಕೂಡ ನಿಜವಾಗ್ಲೂ ಒಂದು ಮೊನ್ನೆ ಅವ್ರು ಹೇಳಿದ ಮಾತನ್ನು ನೋಡಿದಾಗ ನನಗಂತೂ ಒಂಥರ ದಿಟ್ಟವಾಗಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ನಾನು 2Aಗೆ ಬಲಿಜ ಜನಾಂಗವನ್ನು ಸೇರಿಸ್ತೀನಿ ಅಂತಕ್ಕಂಥದ್ದು. ಅವರಿಗೆ ಆ ಒಂದು ಪ್ರಯತ್ನ, ಆ ಛಲ ಇದೆಯಲ್ಲ, ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕೇ ಹೊರತು ಆ ಛಲ ಅವರ ಇರ್ತಕ್ಕಂಥ ಅಡ್ಡಕ್ಕೆ ನಾವು ಬ್ರೇಕ್ ಆಗಬಾರ್ದು. ಅಲ್ಲಿರ್ತಕ್ಕಂಥವ್ರು ಆಯಿತು, ಅವ್ರು ಹೇಳಿದಾಗ ಮಾಡಿ, ನಾವೆಲ್ಲ ನಿಮ್ಮಿಂದೆ ಇದ್ದೀವಿ, ನಮ್ಮ ಸಹಕಾರ ಇದೆ, ಹಿಂದಿಂದು ಬೇಡ, ಮುಂದೆ ನಮ್ಮ ಜನಾಂಗಕ್ಕೆ ಅನುಕೂಲ ಆಗಲಿ. ಅಲ್ಲಿ ವೇದಿಕೆ ಮೇಲೆ ಇದ್ದಂಥ ಜನಾಂಗದ ಸಮಸ್ಯೆ ಎಲ್ಲ ಇದೆ. ನನ್ನ ಮಕ್ಕಳಿಗೋ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮಕ್ಕಳಿಗೋ, ಅಲ್ಲಿ ವೇದಿಕೆ ಮೇಲೆ ಇರ್ತಂಥ ಮಕ್ಕಳಿಗೋ ಅನ್ಯಾಯ ಆಗೋದಲ್ಲ. ಇಡೀ ಬಡವ ಜನ ಇದ್ದಾರೆ. ಇವತ್ತು ಬಲಿಜಿಗ ಜನಾಂಗ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ತೋರಿಸಿದರೆ ನಾವಿನ್ನು SCಗಳಿಗಿನ್ನ ಹಿಂದೆ ಇದ್ದೇವೆ. ಬೇಕಾದರೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ನಾನು ತೋರಿಸ್ತೇನೆ. ಆ ಒಂದು ಸ್ಥಿತಿಯಲ್ಲಿದ್ದೇವೆ. ಮೇಲುಗಡೆ ಕೂತಂಥ ನೀವು ಈ ಕೆಳಗಡೆ ಗ್ರಾಮಾಂತರದಲ್ಲಿ ನಮ್ಮ ಜನಾಂಗ ಇರತಕ್ಕಂಥ ಪರಿಸ್ಥಿತಿಯನ್ನು ಹರಿಯದೆ ನೀವು ವೇದಿಕೆ ಮೇಲೆ ಕೂತು ಈ ಥರ ಜಗಳಗಳಾಡ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಬೈಕೊಳ್ತಕ್ಕಂಥದ್ದು, ಇದು ತಮಗೆ ಸರಿಯಾದ ಸಮಂಜಸವಲ್ಲ. ಇನ್ನು ಮುಂದೆ ಆದರೂ ನಮ್ಮ ಜನಾಂಗದವರು ಒಟ್ಟಿಗೆ ಸೇರಿ ಗ್ರಾಮಾಂತರದ ವಾಸ ಇರ್ತಕ್ಕಂಥ ಬಲಿಜಿಗರ ಜನಾಂಗದ ಕಡೆ ಗಮನ ಕೊಡಿ. ತಾವು ಬನ್ನಿ, ಹಳ್ಳಿಗಳ ಕಡೆ ನೋಡಿ ಏನು ಪರಿಸ್ಥಿತಿ ಇದೆ ಅಂತ. ನಿಜವಾಗಲೂ ಕೂಡ ಮುಂದೆ ಕೂಡ PC ಮೋಹನ್ ಅವರು, ಪ್ರದೀಪ್ ಅವರು, ಇವರು